ನಾವು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿರುವ ಬೆಟ್ಟದಪುರ ಎಂಬ ಸಣ್ಣ ಗ್ರಾಮದಲ್ಲಿರುವ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯಕ್ಕೆ ಭೇಟಿ ನೀಡಲೇಬೇಕು. ಬೆಟ್ಟದಪುರವು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕು ಕೇಂದ್ರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಟ್ಟ ಗ್ರಾಮ. ಈ ಪುಟ್ಟ ಗ್ರಾಮ ಇಲ್ಲಿರುವ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟದಿಂದಾಗಿಯೇ ಪ್ರಸಿದ್ಧಿಯನ್ನು ಪಡೆದಿದೆ. ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟವು ಮೈಸೂರು ಜಿಲ್ಲೆಯಲ್ಲಿಯೇ ಅತಿ ಎತ್ತರದ ಬೆಟ್ಟ. ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 4400 ಅಡಿ ಎತ್ತರವಿರುವುದರಿಂದ ಸುತ್ತಲೂ ಕಾಣಸಿಗುವ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಲು ಅನೇಕ ಚಾರಣಿಗರು ಈ ಬೆಟ್ಟಕ್ಕೆ ಆಗಮಿಸುತ್ತಿರುತ್ತಾರೆ. ಪಶ್ಚಿಮ ಘಟ್ಟಗಳ ಸಾಲಿಗೆ ಸೇರ್ಪಡೆಯಾಗಿರುವ ಈ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟವು ಕೊಡಗು ಮತ್ತು ಮೈಸೂರಿಗೆ ಗಡಿಭಾಗದಲ್ಲಿದೆ. ಈ ಬೆಟ್ಟವನ್ನು ಮಲ್ಲಯ್ಯನ ಬೆಟ್ಟ, ಶ್ರೀಗಿರಿ ಬೆಟ್ಟ, ಗಿರಿಬೆಟ್ಟ ಹೀಗೆ ನಾನಾ ಹೆಸರುಗಳಿಂದಲೇ ಕರೆಯಲಾಗುತ್ತದೆ. ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟವು ಒಂದು ಧಾರ್ಮಿಕ ಸ್ಥಳವೂ ಹೌದು. ಏಕೆಂದರೆ ಬೆಟ್ಟದ ಮೇಲೆ ಸುಮಾರು 1000 ವರ್ಷಗಳಷ್ಟು ಹಳೆಯದಾಗಿರುವ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ಆಲಯವಿದೆ. ಇಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿಯು ಸುತ್ತಮುತ್ತಲಿನ ಜನರ ಆರಾಧ್ಯ ದೈವ. ಈ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು ತಲುಪಲು 3108 ಮೆಟ್ಟಿಲುಗಳನ್ನು ನಾವು ಏರಬೇಕಾಗುತ್ತದೆ. ಭಕ್ತರು ಭಕ್ತಿಯಲ್ಲಿ ಮೈಮರೆತು ಈ ಮೆಟ್ಟಿಲುಗಳನ್ನು ಏರಿ ಸಿಡಿಲು ಮಲ್ಲಿಕಾರ್ಜುನ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ನಿಸರ್ಗದ ಸುಂದರ ದೃಶ್ಯಗಳನ್ನು ಸವಿಯುತ್ತಾ ನಾವು ಮೇಲೆ ತೆರಳುತ್ತಿದ್ದರೆ ಮೆಟ್ಟಲೇರುವ ಆಯಾಸವೇ ಗೊತ್ತಾಗುವುದಿಲ್ಲ. ಈ ಬೆಟ್ಟವನ್ನು ಮೇಲೇರಬೇಕಾದರೆ ದಣಿವಾದರೆ ವಿಶ್ರಮಿಸಿಕೊಳ್ಳಲೆಂದೇ ಅಲ್ಲಲ್ಲಿ ಮಂಟಪಗಳಿವೆ. ಪ್ರತಿ ಮಂಟಪದಲ್ಲಿಯೂ ಪುಟ್ಟದಾದ ಸುಂದರ ನಂದಿಯ ವಿಗ್ರಹವಿದೆ. ಸಿಡಿಲ ಮಲ್ಲಿಕಾರ್ಜುನ ಸ್ವಾಮಿಯ ಆಲಯವು ದೊಡ್ಡ ದೊಡ್ಡ ಬಂಡೆಗಳಿಂದ ಆವೃತವಾಗಿದೆ. ಬೆಟ್ಟದಪುರದ ಸಿಡಿಲ ಮಲ್ಲಿಕಾರ್ಜುನ ಸ್ವಾಮಿಯ ಆಲಯಕ್ಕೆ ಟಿಬೆಟಿಯನ್ ಭಕ್ತರೇ ಅಧಿಕವಾಗಿ ಆಗಮಿಸುತ್ತಾರೆ. ಅದರಲ್ಲಿಯೂ ಬುದ್ಧ ಪೌರ್ಣಮಿಯ ಸಮಯದಲ್ಲಂತೂ ಸಾವಿರಾರು ಸಂಖ್ಯೆಯಲ್ಲಿ ಟಿಬೆಟಿಯನ್ನರು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ಆಲಯಕ್ಕೆ ಆಗಮಿಸುವುದು ಇಲ್ಲಿನ ವಿಶೇಷತೆಯಾಗಿದೆ. ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ಬೆಟ್ಟಕ್ಕೆ ಈ ಹೆಸರು ಬರಲು ಒಂದು ಕಾರಣವೇ ಇದೆ. ಪ್ರತಿ ವರ್ಷವೂ ಸಿಡಿಲ ಮಲ್ಲಿಕಾರ್ಜುನ ಸ್ವಾಮಿಯ ಆಲಯದಲ್ಲಿ ಒಂದು ಆಶ್ಚರ್ಯದ ಘಟನೆ ನಡೆಯುತ್ತದೆ. ಪ್ರತಿ ವರ್ಷ ದೀಪಾವಳಿಯ ಅಮಾವಾಸ್ಯೆಯ ದಿನ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ಜಾತ್ರೆ ನಡೆಯುತ್ತದೆ. ಈ ಸಮಯದಲ್ಲಿ ಮಳೆರಾಯನ ಮೊದಲ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ಶಿವಲಿಂಗಕ್ಕೆ ಬಡಿಯುತ್ತದಂತೆ. ಈ ವಿಶೇಷ ಘಟನೆ ಮಳೆರಾಯನು ಶಿವನಿಗೆ ನೀಡುವ ಒಂದು ಗೌರವ ಎಂದು ಸ್ಥಳೀಯರು ನಂಬುತ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗಕ್ಕೆ ವರ್ಷಕ್ಕೆ ಕೇವಲ ಒಮ್ಮೆ ಮಾತ್ರ ಸಿಡಿಲು ಬಡಿಯುತ್ತದೆ. ಸಿಡಿಲು ಬಡಿದ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ದೇವರಾದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಗಿರಿಜಾಂಬಿಕೆಯರ ಕಲ್ಯಾಣ ಮಹೋತ್ಸವ ಜರುಗುತ್ತದೆ. ಮಲ್ಲಿಕಾರ್ಜುನ ಆಲಯಕ್ಕೆ ಸಿಡಿಲು ಬಡಿಯುವ ವಿಸ್ಮಯಕ್ಕೆ ದೇವಾಲಯದಲ್ಲಿ ನೆರೆದ ಸಾವಿರಾರು ಭಕ್ತರು ಸಾಕ್ಷಿಯಾಗುತ್ತಾರೆ. ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ಆಲಯದಲ್ಲಿ ಸಾವಿರಾರು ಭಕ್ತಾದಿಗಳಿಗೆ ಅಡಿಗೆಯನ್ನು ಮಾಡಿ ಊಟ ಬಡಿಸಲಾಗುತ್ತಿತ್ತಂತೆ. ಇದರ ಸಾಕ್ಷ್ಯವೆಂಬಂತೆ ದೇವಾಲಯದಲ್ಲಿ ಸುಮಾರು 800 ವರ್ಷಗಳಷ್ಟು ಹಳೆಯ ಅಡುಗೆಗಾಗಿ ಬಳಸುತ್ತಿದ್ದ ಬೃಹತ್ ತಾಮ್ರದ ಪಾತ್ರೆಗಳನ್ನು ನಾವು ಕಾಣಬಹುದು. ಈ ಕಾರಣದಿಂದ ಈ ಭಗವಂತನಿಗೆ ಅನ್ನದಾನಿ ಮಲ್ಲಿಕಾರ್ಜುನ ಎಂದು ಸಹ ಕರೆದು ಪೂಜಿಸಲಾಗುತ್ತದೆ. ಈ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ಬೆಟ್ಟವನ್ನೇರಿ ನಿಂತು ನೋಡಿದಾಗ ಇಡೀ ಬೆಟ್ಟದಪುರ ಗ್ರಾಮದ ಸುಂದರ ವಿಹಂಗಮ ನೋಟ ನಮಗೆ ಕಾಣಸಿಗುತ್ತದೆ. ಹಚ್ಚ ಹಸುರಿನಿಂದ ಕಂಗೊಳಿಸುವ ಹೊಲಗದ್ದೆಗಳು, ದೂರದಲ್ಲಿ ಹಸಿರನ್ನೊದ್ದು ಮಲಗಿರುವಂತಹ ಬೆಟ್ಟ ಶ್ರೇಣಿಗಳು ಹಾಗೂ ತಂಪಾಗಿ ಬೀಸುವ ಗಾಳಿ ಇವೆಲ್ಲ ನಮ್ಮ ಜೀವನದ ಜಂಜಾಟವನ್ನೆಲ್ಲ ಮರೆಸುತ್ತವೆ. ಹೀಗಾಗಿಯೇ ಅನೇಕ ಮಂದಿ ಜನರು ಈ ಬೆಟ್ಟಕ್ಕೆ ಚಾರಣಕ್ಕಾಗಿಯೇ ಆಗಮಿಸುತ್ತಾರೆ. ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿಯ ಆಲಯವು ಪುರಾತತ್ವ ಇಲಾಖೆಯಿಂದ ನಿರ್ವಹಿಸಲ್ಪಡುತ್ತದೆ. ಈ ದೇವಾಲಯವು ಮೈಸೂರಿನಿಂದ 58 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು 212 ಕಿಲೋಮೀಟರ್ ದೂರದಲ್ಲಿದೆ.